ಚಿಂತಾಮಣಿ ತಾಲೂಕು ಪಂಚಾಯಿತಿಯಲ್ಲಿ ಕನಿಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಭೂಮಿ ನೀಡಿರುವ ರೈತರಿಗೆ ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಅಧಿಕಾರಿಗಳ ವಿರುದ್ಧ ಈ ರೀತಿ ವರ್ತನೆ ಮಾಡಿರೋದು ಸರಿಯಲ್ಲ. ಅಧಿಕಾರಿಗಳು ಕಾನೂನು ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅಧಿಕಾರಿಗಳಿಗೆ ನ್ಯಾಯ ದೊರಕಬೇಕಾಗಿದೆ ಎಂದರು. ಸರ್ಕಾರದ ಸಂದೇಶಕ್ಕೆ ಸ್ಪಂದಿಸಿ ರೈತರು ನೀಡಿರುವ ಭೂಮಿಗೆ ಪರಿಹಾರವನ್ನು ಸರ್ಕಾರವು ಶೀಘ್ರಗತಿಯಲ್ಲಿ ನೀಡುತ್ತಿದೆ ಎಂದು 65 ಫಲಾನುಭವಿಗಳಿಗೆ 81 ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ನೇರವಾಗಿ ಜಮೆಗೊಂಡಿದ್ದು, ರೈತರಿಗೆ ಸರ್ಕಾರ ಸದಾ ಸ್ಪಂದಿಸ್ತಾ ಇದೆ. ಸರ್ಕಾರದ ಉದ್ದೇಶವಾದ ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರೈತರಿಂದ ಭೂಮಿ ಪಡಿತಾ ಇದ್ದು, ಪರಿಹಾರ ನೀಡಲು ಅಧಿಕಾರಿಗಳು ವೇಗವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈತರು ಸ್ಪಂದಿಸಿ ಕೈಗಾರಿಕೆಗಳಾದಲ್ಲಿ ಈ ಭಾಗದ ನಿರುದ್ಯೋಗಿ ಜನತೆಗೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಜನತೆಗೆ ಉದ್ಯೋಗ ಸೃಷ್ಟಿಯಾಗಿ ರೈತರು ಮತ್ತು ಜನತೆ ಆರ್ಥಿಕವಾಗಿ ಸದೃಢರಾಗಲು ಪೂರಕವಾಗಲಿದೆ ಎಂದರು. ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಜಮೀನಿನಲ್ಲಿ ಗಿಡಗಳನ್ನು ಬೆಳೆಸಿದ್ದೇವೆ. ಅದಕ್ಕೆ ಸರ್ಕಾರ ತಪ್ಪು ಮಾಹಿತಿ ನೀಡಿ ಹೆಚ್ಚಿನ ಪರಿಹಾರ ನೀಡಿರುವ ಅಧಿಕಾರಿಗಳ ವಿರುದ್ಧ ಹಾಗೂ ಪರಿಹಾರವನ್ನು ಪಡೆದಿರುವ ರೈತರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಲು ಈಗಾಗಲೇ ತನಿಖೆ ನಡೀತಾ ಇದ್ದು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿದೆ ಎಂದರು. 2010ರಲ್ಲಿ ನಾನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು 2010ರಲ್ಲಿ ಎರಡು ಜಾಗಗಳಲ್ಲಿ ಕೈಗಾರಿಕೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಒಂದು ಮಸ್ತೇನಹಳ್ಳಿ ಭಾಗದಲ್ಲಿ ಸುಮಾರು 590 ಎಕರೆಗೆ ಮತ್ತು ಇಲ್ಲಿ ಕನ್ಶೆಟ್ಟಹಳ್ಳಿ ಸೋಮಯಾಜನಹಳ್ಳಿ ಭಾಗದಲ್ಲಿ ಸುಮಾರು 794 ಎಕರೆಗೆ ನಾವು ಕೈಗಾರಿಕೆಗಳು ಸ್ಥಾಪನೆ ಮಾಡುವಂಥದ್ದಕ್ಕೆ ಅಧಿಸೂಚನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಭಾಳಷ್ಟು KIDBಯಲ್ಲಿ ಭಾಳಷ್ಟು ಗೊಂದಲಲಾಗಿತ್ತು. ಕೆಲವರು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಎಲ್ಲ ಕೆಲವು ಬೇರೆ ಕಡೆ ಭಾಗಗಳಲ್ಲಿ ಏನೋ ಕೆಲವು ಅಕ್ರಮ ಮಾಡಿದ್ದಾರೆ ಅಂಥೇಳಿ ಅವರೆಲ್ಲ ಬಂಧನಕ್ಕಾಗಿ ನಮಗೆ ತ್ವರಿತವಾಗಿ ಆ ಪ್ರಕ್ರಿಯೆಗಳು ಪೂರ್ಣ ಮಾಡೋಕ್ಕಾಗಲಿಲ್ಲ. ಆದರೂ ಮಸ್ತೇನಹಳ್ಳಿದು ಫೈನಲ್ JMC ಮಾಡಿ ಜಾಯಿಂಟ್ ಮೆಜರ್ಮೆಂಟ್ ಮಾಡಿ ಫೈನಲ್ ನೋಟಿಫಿಕೇಷನ್ ಮಾಡಿ ಪರಿಹಾರ ಸಹ ನಾವು ಆ ಸಂದರ್ಭದಲ್ಲಿ ಸುಮಾರು 15 ಲಕ್ಷ ಒಂದು ಎಕರೆಗೆ ಮತ್ತು ಸೊಲೇಶಿಯಮ್ 30%, 19.5 ಲಕ್ಷ ನಿಗದಿ ಮಾಡಿದ್ವಿ. ಏನು ಮಾಲ್ಕಿಗಳನ್ನು ಗಿಡ ಮಾಲ್ಕಿಗಳನ್ನು ಬಿಟ್ಟು. ಇಮ್ರಾನ್ ಖಾನ್ RK, ಚಿಂತಾಮಣಿ, ರಾಯಲ್ಸ್ ಕನ್ನಡ.